ಎಲ್ ಭೈರಪ್ಪನವರು ಒಂದು ದೊಡ್ಡ ಕ್ರಾಂತಿಕಾರಿ ಸಾಹಿತಿ ಅಂತಲೇ ಹೇಳ್ಬೋದು. ಅವರು ಹಿಂದೆ ಅವರು ನಮ್ಮಲ್ಲೇನೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮಲ್ಲಿ ನಾವು ಮಾಡಿದಾಗ ಅವರೇ ಅಧ್ಯಕ್ಷತೆಯನ್ನು ವಹಿಸಿದರು. ನೇರ ನಿರಂತರ ಯಾರಿಗೂ ಕೂಡ ಎದುರದೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರು. ಸೊ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿ ತಿಳಿದು ಭಾಳ ದುಃಖ ಆಯಿತು. ಇದು ಸಾಹಿತ್ಯ ಲೋಕಕ್ಕೆ ಒಂದೇ ಅಲ್ಲ, ಬಹುಶಃ ಎಲ್ಲ ರಾಜ್ಯದವ್ರಿಗೂ ಒಂದು ಮಾರ್ಗದರ್ಶನ ಕೊಡೋಷ್ಟು ವ್ಯಕ್ತಿತ್ವ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದರು. ಯಾವುದಕ್ಕೂ ಕೂಡ ಅವರು ಭಾಗಿಯಾಗಿರ್ತಾ ಆಗ್ತಿರ್ತಿಲ್ಲ. ಅವರ ಕೆಲಸ ಎಷ್ಟೋ ಅಷ್ಟು ಮಾಡಿ ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಕಂಬನಿಯನ್ನು ವ್ಯಕ್ತಪಡಿಸ್ತದೆ. ಭಗವಂತ ಅವರ ಕುಟುಂಬವರು ಮತ್ತು ಎಲ್ಲ ಅಭಿಮಾನಿಗಳು ಕೂಡ ಈ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಜ್ಯ ಸರ್ಕಾರದ ವಿಶೇಷ ಗೌರವಗಳೇನಾದರೂ ಅದು ನನಗೆ ಮಾತಾಡಲ್ಲ, ನೋಡೋಣ. ಕ್ಯಾಬಿನೆಟಲ್ಲಿ ಹಾಗೆ ನಾನು ಏಕಾಏಕಿ ಮಾತಾಡೋಕ್ಕಾಗಲ್ಲ. ಅದೆಲ್ಲ ಅನೇಕ ಚರ್ಚೆಗಳು ಮಾಡಬೇಕು. ಚರ್ಚೆ ಮಾಡಿ ತೀರ್ಮಾನ. ಶೋಕಾಚರಣೆ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನನಗೇನು ಅದೆಲ್ಲ ಮಾತಾಡೋದಲ್ಲ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಈಗ ನಾನು ಕಾವೇರಿ ಆರತಿ ತಯಾರಿ ನೋಡೋಕೆ ಹೋಗ್ತಾ ಇದ್ದೀನಿ KRSಗೆ. ಸೊ ನಮ್ಮವರ ತಂಡ ಎಲ್ಲ ಸ್ವಲ್ಪ ಸಾಂಕೇತಿಕವಾಗಿ ರೆಡಿ ಮಾಡಿದೆ. ಅದು ಮೇಜರ್ ನಾವೇನು ಮಾಡಬೇಕು ಅಂತಿದ್ದೋ ಅದು ಆ ಜಾಗದಲ್ಲಿ ಮಾಡ್ತಾ ಇಲ್ಲ, ಬಟ್ ಸಾಂಕೇತಿಕವಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ದಸರಾ ಸಂದರ್ಭದಲ್ಲಿ ಹಿಂದೆ ದಸರಾ ಹಿಂದೆ ಅಲ್ಲೇ ಮಾಡ್ತೀವಿ. ಈಗ ವೀಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾರು ಹೇಳಿದ್ರಿ? ಪೂಜೆ ಮಾಡೋಕ್ಕೆ ಯಾರು ವಿರೋಧ ಮಾಡ್ತಾರೆ? ನೀವು ವಿರೋಧ ಇರಬೇಕಷ್ಟೇ. ಯಾರು ರೈತರು ವಿರೋಧ? ರೈತರಿಗೆ ಒಳ್ಳೇದಾಗಲಿ ಅಂತಲೇ ಆ ತಾಯಿ ಕಾವೇರಿನ ಪೂಜೆ ಮಾಡ್ತಾ ಇರ್ತಾವೆ.